ಸೊ ಗ್ರೀನ್ ಕ್ಲೀನ್ಸ್ ಗೆಟಪ್ ಯಾಕೆ ಅಂತ ಅಂದ್ರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಹೆಲ್ತ್ ಎಮರ್ಜೆನ್ಸಿ ಇತ್ತು, ಹಾಗಾಗಿ ನಾನು ಸ್ವಲ್ಪ ಅಂದರೆ ನಿಮಗೆ ಒಂದು ಮಿಡ್ ಟರ್ಮ್ ಎಕ್ಸಾಮ್ ತನಕ ಏನೇನು ಸಿಲೆಬಸ್. ಓಕೆ, ಸೊ ಇದೇ ತರ ಇನ್ನೊಂದು ಅಪ್ಡೇಟೆಡ್ ವಿಡಿಯೋ. ನೆಕ್ಸ್ಟ್ ಚಾಪ್ಟರ್ ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್. MCQs ಒಂದು, ವೆರಿ ಶಾರ್ಟ್ ಆನ್ಸರ್ ಒಂದು, ದೆನ್ ಲಾಂಗ್ ಆನ್ಸರ್ಸ್ 2 ಮಾರ್ಕ್ಸ್ ಇಂದ ಒಂದು ಕ್ವಶನ್. ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ SSLC. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಏನಪ್ಪಾ ಸರ್, ಇಷ್ಟು ದಿವಸ ಕಾಣ್ತಾನೆ ಇರಲಿಲ್ಲ, ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಅಲ್ಲೇ ವಿಡಿಯೋಸ್ ಮಾಡ್ತಾ ಇದ್ರು, ಬಟ್ ಇವಾಗ ಏನು ಸ್ಟುಡಿಯೋದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ದಿನ ಸ್ಟುಡಿಯೋದಲ್ಲಿ ವಿಡಿಯೋಸ್ ಮಾಡ್ತೀನಿ ಅಂತ. ಸೊ ಸ್ಟುಡಿಯೋಗೆ ಬಂದಿದ್ದೀನಿ. ಸೊ ಗ್ರೀನ್ ಸ್ಕ್ರೀನ್ ಗೆಟಪ್ ಯಾಕೆ ಅಂತ ಅಂದ್ರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಹೆಲ್ತ್ ಎಮರ್ಜೆನ್ಸಿ ಇತ್ತು, ಹಾಗಾಗಿ ನಾನು ಸ್ವಲ್ಪ ರಿಕವರ್ ಆಗಿ ಆಮೇಲೆ ಮನೇಲೆ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೆ. ಬಟ್ ಈಗ ಇನ್ನೂ ಸ್ವಲ್ಪ ಹುಷಾರಾಗಿಲ್ಲ, ಬಟ್ ಸ್ಟಿಲ್ ಸ್ಟುಡಿಯೋಗೆ ಬಂದು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ನಮ್ಮ 2027 SSLC ಎಕ್ಸಾಮ್ ಬರೆಯುವಂತ ಕರ್ನಾಟಕ ಮಕ್ಕಳಿಗೆ ನಾನು ಮ್ಯಾಥ್ಸ್ ಮತ್ತೆ ಸೋಷಿಯಲ್ ಹೇಳ್ಕೊಡ್ಬೇಕು, ಅವ್ರ ಜೊತೆಗೆ ನಾನು ಜರ್ನಿ ಮಾಡಬೇಕು. ಈ 1 ವರ್ಷ ಕ್ಲೀನ್ ಆಗಿ ಅವ್ರ ಜೊತೆ ನಾನು ಜರ್ನಿ ಮಾಡಿ ಅವ್ರ ಸಕ್ಸಸ್ಗೆ ನಾನು ಹೆಲ್ಪ್ ಮಾಡಬೇಕು ಅನ್ನೋ ರೀಸನ್ ಇಂದ ನಾನು ಬಂದಿದ್ದೀನಿ. ಓಕೆ, ನಾನು ತಗೊಳ್ಳೋದು ಮ್ಯಾಥ್ಸ್ ಮತ್ತೆ ಸೋಷಿಯಲ್. ಓಕೆ, ನೀವು ಆಲ್ರೆಡಿ ಮ್ಯಾಥ್ಸ್ ಸಿಲೆಬಸ್ ವಿಡಿಯೋಸ್ ನೋಡಿದ್ದೀರಾ. ಸೊ ಈಗ ಸೋಷಿಯಲ್ ಸಿಲೆಬಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಸರ್ ಏನ್ ಓದ್ಬೇಕು, ಎಲ್ಲರೂ ಓದಿ ಫ್ಯಾಮಿಲಿಲಾಗ್ಲಿ, ರಿಲೇಟಿವ್ಸ್ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಎಲ್ಲೂ ಕೂತ್ರು ನಿಂತ್ರು ಮಲ್ಗಿದ್ರು ನೀನ್ ಚೆನ್ನಾಗಿ ಓದ್ಬೇಕು ಅಂತಾರೆ. ಬಟ್ ಯಾರೂ ಕೂಡ ಹೇಳ್ತಾ ಇಲ್ಲ ಏನ್ ಓದ್ಬೇಕು, ಹೆಂಗ್ ಓದ್ಬೇಕು ಅಂತ. ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋದನ್ನ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಸಿಲೆಬಸ್ ಅಂತಂದ್ರೆ ನಿಮಗೆ ಸೋಷಿಯಲ್ ಅಲ್ಲಿ ಜಾಸ್ತಿ ಚಾಪ್ಟರ್ಸ್ ಇದೆ. ಸೊ ಅದನ್ನ ಪಾರ್ಟ್ 1 ಪಾರ್ಟ್ 2 ಡಿವೈಡ್ ಮಾಡಿದ್ದಾರೆ. ಪಾರ್ಟ್ 1 ಸಿಲೆಬಸ್ ಏನು ಮಿಡ್ ಟರ್ಮ್ ತನಕ ಇರುತ್ತೆ, ಅಕ್ಟೋಬರ್ ತನಕ. ಅದಾದ್ಮೇಲೆ ಪಾರ್ಟ್ 2 ಸಿಲೆಬಸ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ನೋಡೋಣ. ಪಾರ್ಟ್ 1 ಅಲ್ಲಿ ನಿಮಗೆ 16 ಚಾಪ್ಟರ್ಸ್ ಇದೆ. ಪಾರ್ಟ್ 1 ಅಲ್ಲಿ 16 ಚಾಪ್ಟರ್ಸ್ ಇದೆ. ಸೊ ಹಿಸ್ಟ್ರಿಲಿ 7 ಚಾಪ್ಟರ್ಸ್, ಪೊಲಿಟಿಕಲ್ ಸೈನ್ಸ್ ಅಲ್ಲಿ 2, ಸೋಷಿಯಾಲಜಿಲಿ 2, ಜಿಯೋಗ್ರಫಿಲಿ 5, ದೆನ್ ಎಕನಾಮಿಕ್ಸ್ ಅಲ್ಲಿ 1, ಬಿಸ್ನೆಸ್ ಸ್ಟಡೀಸ್ ಅಲ್ಲಿ 1. ಸೊ ಇಷ್ಟು ಚಾಪ್ಟರ್ಸ್ ಆಲ್ರೆಡಿ ಒಂದು 4-5 ವಿಡಿಯೋ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಅಲ್ಲೇ ಒನ್ ಶಾರ್ಟ್ ವಿಡಿಯೋಸ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಅದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಿಮಗೆ ವಿಡಿಯೋಸ್ನ. ಓಕೆನಾ? ಸೊ ಇದು ನಿಮಗೆ ಪಾರ್ಟ್ 1 ಸಿಲೆಬಸ್ ಟೆಕ್ಸ್ಟ್ ಬುಕ್ ಇಂದು ಔಟರ್ ಕವರ್ ಪೇಜ್ ಟೆಕ್ಸ್ಟ್ ಬುಕ್ದು. ಓಕೆ, ನೆಕ್ಸ್ಟ್ ಇದು ಪಾರ್ಟ್ 2 ಸಿಲೆಬಸ್. ಈ ಪಾರ್ಟ್ 2 ಸಿಲೆಬಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಇವಾಗ. ಓಕೆ, ಯಾಕೆ ಅಂತ ಅಂದ್ರೆ ಈಗ ಬರೋದು ನಿಮಗೆ LBA, FA1, FA2, FA3, SA1 ಅಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ಸ್. ಅದ್ರ ಕಡೆ ಗಮನ ಕೊಡೋಣ. ಅದಾದ್ಮೇಲೆ ಮುಂದಕ್ಕೆ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಓಕೆ, ಯಾವುದೇ ತರದ ಟೆನ್ಷನ್ ಬೇಡ. ವಿಡಿಯೋಸ್ ನ ಕ್ಲೀನ್ ಆಗಿ ನೋಡಿ, ಒಳ್ಳೆ ಲೈವ್ ಬರುತ್ತೆ, ಒಳ್ಳೆ ಕಂಟೆಂಟ್ ನ ರೆಡಿ ಮಾಡಿದೀವಿ. ಇಡೀ ನಮ್ಮ ಟೀಮ್ ನಿಮಗೋಸ್ಕರ ವರ್ಕ್ ಮಾಡ್ತಾ ಇದೀವಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಮಕ್ಕಳ. ಓಕೆ, ಸೊ ಪಾರ್ಟ್ 2 ಟೆಕ್ಸ್ಟ್ ಬುಕ್ ಕವರ್ ಪೇಜ್ ಈ ತರ ಇರುತ್ತೆ. ಸೊ ಈಗ ಬ್ಲೂ ಪ್ರಿಂಟ್ ಅಂದ್ರೆ ನಿಮಗೆ ಒಂದು ಮಿಡ್ ಟರ್ಮ್ ಎಕ್ಸಾಮ್ ತನಕ ಏನೇನ್ ಸಿಲೆಬಸ್ ಆಗುತ್ತಲ್ಲ, ಚಾಪ್ಟರ್ಸ್ ಆಗುತ್ತಲ್ಲ ಸೋಷಿಯಲ್ ಅಲ್ಲಿ, ಆ ಟಾಪಿಕ್ಸ್ ಬ್ಲೂ ಪ್ರಿಂಟ್ ಇದೆ. ಮಿಕ್ಕಿದ ಆಮೇಲೆ ನೋಡೋಣ. ಓಕೆನಾ? ಈಗ ನೋಡಿ, ಬ್ಲೂ ಪ್ರಿಂಟ್ ಪ್ರಕಾರ ಓದಿದ್ರೆ ಸಕ್ಸಸ್ ಪಕ್ಕ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊ ಎಲ್ಲರೂ ಹೇಳ್ತಾರೆ ಸ್ಮಾರ್ಟ್ ವರ್ಕ್ ಮಾಡಿ, ಬಟ್ ಹೆಂಗ್ ಮಾಡೋದಂತ ಹೇಳ್ಕೊಡಲ್ಲ. ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ಅಂತಾನು ಹೇಳ್ತಾರೆ, ಸ್ಮಾರ್ಟ್ ವರ್ಕ್ ಮಾಡಬೇಕು. ಲಿಸನ್ ಹಿಯರ್. ಫಸ್ಟ್ ಚಾಪ್ಟರ್ ಅಲ್ಲಿ ನಿಮಗೆ MCQs ಕೇಳಲ್ಲ, ಅವರೇ ಕೊಟ್ಬಿಟ್ಟಿದ್ದಾರೆ. ದೆನ್ ಲಾಂಗ್ ಆನ್ಸರ್ಸ್ ಇಲ್ಲ. ಓಕೆ, ಸೊ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಇಲ್ಲ. ಸೊ ನಿಮಗೆ ಕೇಳೋದು ವೆರಿ ಶಾರ್ಟ್ ಆನ್ಸರ್ 1, ದೆನ್ 3 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಇಂದ 1 ಕ್ವಶನ್. ಓಕೆ, ಸೊ ನಿಮಗೆ ಹೆಂಗೆ ಅಂತಂದ್ರೆ ಈಗ ನಿಮಗೆ ಬಿಕ್ಕಿದ್ದೆಲ್ಲ ಓದೋ ಅವಶ್ಯಕತೆನೇ ಇಲ್ಲ ಎಸ್ಪೆಷಲಿ. ಬಟ್ ಇದು ಎಕ್ಸಾಮ್ಸ್, ಮಿಡ್ ಟರ್ಮ್ ಎಕ್ಸಾಮ್ ಅಂತ ಫೈನಲ್ ಎಕ್ಸಾಮಿಗೆ ಇದನ್ನು ಫಾಲೋ ಮಾಡ್ತಾರೆ. ಬಟ್ ನಿಮಗೆ ಎಲ್ಲದನ್ನು ಓದಬೇಕು ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ನಿಮಗೆ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಗುತ್ತೆ. ಸೊ ಅದರಲ್ಲಿ ಎಲ್ಲಾ ತರ ಕ್ವಶನ್ಸ್ ಕೇಳ್ತಾರೆ. 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಎಲ್ಲಾ ತರನು ಕೇಳ್ತಾರೆ. 25 ಮಾರ್ಕ್ಸ್ ಕೇಳ್ತಾರೆ. ಓಕೆನಾ? ಸೊ ಅದೇ ತರ
ನಿಮಗೆ FA1 ಅಂತ ಮಾಡ್ತಾರೆ, ಅದರಲ್ಲೂ ಕ್ವಶನ್ಸ್ ಕೇಳ್ತಾರೆ, ಅದಕ್ಕೋಸ್ಕರ ಓದ್ಬೇಕು. ಬಟ್ ನಿಮಗೆ ಫೈನಲ್ ಎಕ್ಸಾಮ್ ಅಲ್ಲಿ ನೀವು ಓದ್ಬೇಕಾಗಿರೋದು 1 ಮಾರ್ಕ್ದು 1 ಕ್ವಶನ್, 3 ಮಾರ್ಕ್ಸ್ದು 1 ಕ್ವಶನ್ ಅಷ್ಟೇ ಬರೋದು. ಸೊ ಟೋಟಲ್ 2 ಕ್ವಶನ್ ಕೇಳ್ತಾರೆ 4 ಮಾರ್ಕ್ಸ್ಗೆ. ಈ ತರ ಬ್ಲೂ ಪ್ರಿಂಟ್ ನ ಯೂಸ್ ಮಾಡ್ಕೊಬೇಕು. ಓಕೆ, ನೆಕ್ಸ್ಟ್ ಚಾಪ್ಟರ್ ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್. MCQs ಒಂದು, ವೆರಿ ಶಾರ್ಟ್ ಆನ್ಸರ್ ಒಂದು, ದೆನ್ ಲಾಂಗ್ ಆನ್ಸರ್ಸ್ 2 ಮಾರ್ಕ್ಸ್ ಇಂದ 1 ಕ್ವಶನ್ ಅಷ್ಟೇ ಕೇಳೋದು. 3 ಮಾರ್ಕ್ಸ್ ಇಂದ 4 ಮಾರ್ಕ್ಸ್ ಇಂದ ಕೇಳಲ್ಲ. ಸೊ 3 ಕ್ವಶನ್ 4 ಮಾರ್ಕ್ಸ್. ಓಕೆ, ಸೊ ಈಗ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದೆಲ್ಲ ಯಾವುದು ಇಲ್ಲ. 3 ಮಾರ್ಕ್ಸ್ ಒಂದು, ಈ ಸ್ಟಾರ್ ಅಂತ ಇದೆ ಇಲ್ಲಿ. ಸೊ ಹಿಂಗಂದ್ರೆ 4 ಮಾರ್ಕ್ಸ್ ಇಂದು ಈ ಚಾಪ್ಟರ್ ಅಲ್ಲಿ ಕೇಳಿದ್ರು ಕೇಳಬಹುದು. ಓಕೆ, ಕೇಳಬಹುದು. ಓಕೆ, ಡನ್. ಸೊ ಅದಕ್ಕೆ ಕೇಳಿದ್ರು ಕೇಳಬಹುದು ಅನ್ನೋ ಕಾರಣಕ್ಕೆ ಪ್ರೊಬ್ಯಾಬಿಲಿಟಿ ಇರೋದಕ್ಕೆ ನಿಮಗೆ ಈ 3 ಮಾರ್ಕ್ಸ್ ಇಂದ 1 ಕ್ವಶನ್ ಇರೋದ್ರಿಂದ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ 1 ಅಂತಾನೆ ಕೊಟ್ಟಿದ್ದಾರೆ. ಸೊ ಇದನ್ನ ಕೇಳಿದ್ರೆ 2 ಕ್ವಶನ್ ಆಗುತ್ತೆ. ಸೊ 3 ಮಾರ್ಕ್ಸ್ ಇಂದ 1 ಕ್ವಶನ್ ಪಕ್ಕಾ, ಬಟ್ 4 ಮಾರ್ಕ್ಸ್ ಇಂದು ಕೇಳಿದ್ರು ಕೇಳಬಹುದು. ಓಕೆ, ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಅಲ್ಲಿ MCQs ಒಂದು, 1 ಮಾರ್ಕ್ ಇಲ್ಲ, 2 ಮಾರ್ಕ್, 3 ಮಾರ್ಕ್ಸ್ ಕೇಳಿದ್ರು ಕೇಳಬಹುದು, 4 ಮಾರ್ಕ್ಸ್ ಕೇಳ್ತಾರೆ. ಸೊ 3 ಕ್ವಶನ್ಸ್ 7 ಮಾರ್ಕ್ಸ್. ಈ ತರ ಎಲ್ಲದನ್ನು ಬ್ಲೂ ಪ್ರಿಂಟ್ ವೈಸ್ ನೋಡ್ಕೊಬೇಕು, ಬ್ಲೂ ಪ್ರಿಂಟ್ ವೈಸ್ ಓದಬೇಕು. ಓಕೆ, ಸೊ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. ಸೋಷಿಯಲ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಹೆಚ್ಚು ಕಮ್ಮಿ ನಿಮಗೆ 3, 4, ಓಕೆ, 3, 4, 5 ಮಾರ್ಕ್ಸ್ ಕ್ವಶನ್ಸ್ ನ ನಿಮ್ಮನ್ನು ಕೇಳಿದ್ರೆ, ಸೋಷಿಯಲ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ ಅಂತ ಕೇಳಿದ್ರೆ ಅದು ಮ್ಯಾಪ್ ಮಾತ್ರ ಆಗಿರುತ್ತೆ. ನಿಮಗೆ ಕ್ವಶನ್ ಪೇಪರ್ ನೋಡಿಲ್ಲ ಅನ್ಸುತ್ತೆ, ಬಟ್ ನೋಡಿ ತೊಂದರೆ ಇಲ್ಲ, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೋಷಿಯಲ್ ಅಲ್ಲಿ 5 ಮಾರ್ಕ್ಸ್ ಅಂತ ಕೇಳಿದ್ರೆ ಅದು ಮ್ಯಾಪ್ ಮಾತ್ರ. ಆ ಮ್ಯಾಪ್ ಏನೇನು ಕೇಳುವುದು ಎಲ್ಲ ಪ್ಲೇಸಸ್ದು ಒಂದು ವಿಡಿಯೋಸ್ನ ಮಾಡಾಕ್ತೀನಿ ನಾನು. ಯಾವುದೇ ಥರದ ತೊಂದರೆ ತಗೊಂಬೇಡಿ, ನೀವು ಜಸ್ಟ್ ನೋಡಬೇಕು, ವಿಡಿಯೋಸ್ನ ಕಲಿಬೇಕು. ಓಕೆ, ಎಕ್ಸಾಮ್ ಟೈಮಲ್ಲಿ ನಾನು ನೋಟ್ಸ್ನ ಕೊಡ್ತಾ ಹೋಗ್ತೀನಿ, ಬಟ್ ಇದರಲ್ಲಿ ನೀವು ವಿಡಿಯೋಸ್ನ ನೋಡ್ತಾ ಹೋಗಿ ನೋಟ್ಸ್ ಮಾಡ್ಕೋತಾ ಇರಿ. ಹೆಂಗೆ ನೋಟ್ಸ್ ಮಾಡಬೇಕು ಅನ್ನೋದು ವಿಡಿಯೋ ಬಂದಿದೆ ಆಲ್ರೆಡಿ. ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಅಪ್ಡೇಟೆಡ್ ವರ್ಷನ್ ವಿಡಿಯೋಸ್ನ ನಾನು ಮಾಡ್ಕೊಡ್ತೀನಿ. ಓಕೆನಾ? ಸೊ ಈ ಥರ ನೀವು ಬ್ಲೂ ಪ್ರಿಂಟ್ನ ಯೂಸ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಕೋರ್ ಮಾಡೋದು ಕಷ್ಟ ಏನಲ್ಲ, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ ಓಕೆ ಏನು ಹೇಳಿ? ಓಕೆ ಓಕೆ ಸೊ ಇದೇ ಥರ ಇನ್ನೊಂದು ಅಪ್ಡೇಟೆಡ್ ವಿಡಿಯೋಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಸೊ LBAದು ಬ್ಲೂ ಪ್ರಿಂಟ್ ಜೊತೆಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆಂದರೆ ರೀಸೆಂಟಾಗಿ ಬರೋದು ನಿಮಗೆ LBA. ಸೊ ಅದ್ರ ಪ್ರಕಾರ ನಾನು ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ, ಚಾಪ್ಟರ್ ವೈಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಒಂದೊಂದು ಚಾಪ್ಟರ್ ಆದ ತಕ್ಷಣ LBA ಇಂಪಾರ್ಟೆಂಟ್ ಕ್ವಶನ್ಸ್ನ ಕೂಡ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.